ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RPSL ಫ್ಯಾಮಿಲಿ. ನಾನಿವತ್ತು ಬದನೆಕಾಯಿ ಹಾಗೂ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, 1 ಈರುಳ್ಳಿ ಕಟ್ ಮಾಡಿ ಫ್ರೈ ಆದಮೇಲೆ 2 ಉಳ್ಳಿ ಟೊಮೊಟೊ ಹಾಗೂ 2 ಆಲೂಗೆಡ್ಡೆ ಕಟ್ ಮಾಡಿದ್ದೆ ಅದು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಶಾರ್ಟಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. 1 ಹಿಡಿಯಷ್ಟು ಕಡಲೆಕಾಳು, 1 ಹಿಡಿಯಷ್ಟು ಬಟಾಣಿ ಕೂಡ ನೆನೆಸಿಕ್ಕಿದ್ದೆ ಮೊದಲೇ ನಾನು, ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪು ಕೂಡ ನಾನು ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. 1 ರಿಂದ 2 ನಿಮಿಷ ಈ ಥರ ಮಿಕ್ಸ್ ಆದಮೇಲೆ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಬರುತ್ತೆ ಪಲ್ಯದು, ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದು ನೀರೆಲ್ಲ ಡ್ರೈ ಆಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. 3 ನಿಮಿಷ ಹಾಗೆ ಫ್ರೈ ಮಾಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಗ್ಲಾಸಷ್ಟು ಉದ್ದ ಗ್ಲಾಸಲ್ಲಿ ವಾಟ್ರ್ ಹಾಕಿದ್ದೀನಿ. ಇದು ನೋಡಿ, 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ನಾನಿಲ್ಲಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, 4 ರಿಂದ 5 ಬದನೆಕಾಯಿ ಕಟ್ ಮಾಡಿದ್ದೆ, ಅದು ಕೂಡ ಹಾಕಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರೆಲ್ಲ ಡ್ರೈ ಆಗಿದೆ. ಇದು ಫ್ರೈ ಆದಮೇಲೆ 2 ರಿಂದ 3 ನಿಮಿಷ 2 ಟೇಬಲ್ ಸ್ಪೂನು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಖಾರದ ಪುಡಿಯಲ್ಲೇ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಈ ಥರ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು 1 ಗ್ಲಾಸಷ್ಟು ನಾನು ಮತ್ತೆ ನೀರನ್ನ ಹಾಕ್ತಾಯಿದ್ದೀನಿ ಪಲ್ಯಗೆ. ನಾನು ಟೋಟಲಾಗಿ 2 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿ ಮಾಡ್ತಾಯಿದ್ದೀನಿ ಪಲ್ಯನ, ಅದಕ್ಕೋಸ್ಕರ. ನೋಡಿ, ಇದು 2 ರಿಂದ 3 ನಿಮಿಷ ನೀರು ಹಾಕಿ ಆದಮೇಲೆ ಕುದಿಬೇಕು ಚೆನ್ನಾಗಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕುದೀತಾ ಇದೆ. ನಾನು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. 1:2 ಅಂದರೆ 2 ಟೇಬಲ್ ಸ್ಪೂನ್ ಖಾರದ ಪುಡಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಇದು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಲ್ಯ ರೆಡಿಯಾಗೋಯಿತು. ನೀವು ಅನ್ನ ಜೊತೆ ಚಪಾತಿ, ಪೂರಿ ಅಥವಾ ಹಬ್ಬಕ್ಕೆ ಫೆಸ್ಟಿವಲ್ಗಾದರೂ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.